ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 111 ಲಾಂಗ್ ವೀಕೆಂಡ್ಸಲ್ಲಿ ಹೋಗಿರೋಂತಹ ಒಂದು ಶಾರ್ಟ್ ಟ್ರಿಪ್ ಅಂದರೆ 2 ಡೇಸ್ ಟ್ರಿಪ್ಪು. ಇದೆಲ್ಲ ನಮ್ಮ ಸೈನ್ಯ ಅಂದರೆ ನಮ್ಮ ಫ್ಯಾಮಿಲಿ. ಸೊ ನಾವೆಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಹೊರಟಿರೋದು ರಾಣಿಬೆನ್ನೂರು ಹತ್ರ ಇರುವಂತಹ ಒಂದು ಊರು. ಇಲ್ಲಿಗೆ ನಾವು ತುಂಬ ಕಡಿಮೆ ಹೋಗೋದು, ಯಾಕೆ ಅಂತಂದರೆ ಸ್ವಲ್ಪ ಫಾರ್ ಅವೇ ಫ್ರಮ್ ಆರ್ ಪ್ಲೇಸ್ ಆ್ಯಂಡ್ ಆಲ್ಸೋ ನಾವು ಜನರಲಿ ಹೊಸದುರ್ಗ ಹತ್ರ ಇರುವಂತಹ ಮೈಲಾಪುರಕ್ಕೆ ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿಗೆ ಬರೋದು ತುಂಬ ರೇರು. ನಾವು ಇದು ಸ್ವಲ್ಪ ದೂರ ಆ್ಯಂಡ್ ಆಲ್ಸೋ ಎಲ್ಲನೂ ನಾವು ತೊಗೊಂಡು ಹೋಗಬೇಕಾಗತ್ತೆ ಪ್ರತಿಯೊಂದೂ. ಈಗ ಅಟ್ಲೀಸ್ಟ್ ಬೆಟರ್ ಆಗಿದೆ. ಬ್ಯಾಕ್ ದೆನ್ ವಿ ಹ್ಯಾವ್ ಟು ಕ್ಯಾರಿ ಎವ್ರಿಥಿಂಗ್, ಲಿಟ್ರಲಿ ಎವ್ರಿಥಿಂಗ್, ಅಂದರೆ ನೀರಿಂದ ಸಹ ಎಲ್ಲನೂ ತೊಗೊಂಡು ಹೋಗಬೇಕಾಗ್ತಿತ್ತು. ಈಗ ಅಟ್ಲೀಸ್ಟ್ ಬೆಟರ್ ಆಗಿದೆ, ನಮಗೆ ಆಪ್ಷನ್ಸ್ ಇದೆ. ಟೂ ಮೆನಿ ಶಾಪ್ಸ್ ಅವೈಲೇಬಲ್ ಇದೆ. ಮತ್ತು ಅಲ್ಲೇ ಪೂಜೆ ಮಾಡೋ ಅರ್ಚಕರ ಮನೆಯಲ್ಲಿ ಊಟ ಬಡಿಸ್ತಾರೆ, ಅಂದರೆ ಲೈಕ್ ಹೋಗಿರೋ ಭಕ್ತಾದಿಗಳಿಗೆ. ಇಲ್ಲ ಪೂಜೆನ ಯಾರು ಮಾಡಿಸ್ತಾರೆ ದೇವ್ರಿಗೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನಮಗೆ ಅಲ್ಲಿ ಉಳ್ಕೊಳ್ಳೋಕ್ಕೆ ವಿ ಸ್ಟೇಡ್ ಅಟ್ ರಾಣಿಬೆನ್ನೂರು. ಆ ಊರಲ್ಲಿ ಪ್ರಾಪರಾಗಿ ಸ್ಪೇಸ್ ಇಲ್ಲ, ಐ ಮೀನ್ ಉಳ್ಕೊಳ್ಳೋಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂದ್ಬಿಟ್ಟು ನಾವು ರಾಣಿಬೆನ್ನೂರಲ್ಲೇ ಉಳ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಡೇ ಅಲ್ಲಿಂದ ಬಂದು ನಾವಿಲ್ಲಿ ಎಲ್ಲನೂ ಪೂಜೆ ಮುಗಿಸ್ಕೊಳ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನಮ್ಮಮ್ಮನ ಕನಸಾಗಿತ್ತು, ಎಲ್ಲರೂ ಸೇರಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅನ್ನೋದು. ಬಿಕಾಸ್ ಅವರು ಕಾರ್ತಿಕ್ ಮಾಸದಲ್ಲಿ ಏನಂತಾರೆ 16 ಸೋಮವಾರದ ವ್ರತ ಮಾಡಿದರು. ಸೊ ಹಾಗಾಗಿ ಆ ಒಂದು ಲಿಂಗಗಳನ್ನ ಇಲ್ಲಿರುವಂತಹ ನದಿಗೆ ವಿಸರ್ಜನೆ ಮಾಡೋಣ ಅಂತ ತೊಗೊಂಡ್ಬಂದಿದ್ವಿ ನಾವು. ಸೊ ಅದು ಮೇನ್ ರೀಸನ್ನು ಇಲ್ಲಿಗೆ ಬರೋಕ್ಕೆ. ಸೊ ಹಾಗಾಗಿ ನಾವೆಲ್ಲ ಸೇರಿಕೊಂಡು ಇಲ್ಲಿದ್ದೀವಿ ಈ ಒಂದು ರಿಚುವಲ್ನ ಮಾಡೋಕ್ಕೆ ಅಂತ. ಆ್ಯಂಡ್ ಆಲ್ಸೋ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತಂದರೆ ಹುಡುಗಿರು, ಐ ಮೀನ್ ಲೇಡೀಸ್ ಎಲ್ಲ ಒಂದು ಕಡೆ ಪೂಜೆ ವ್ಯವಸ್ಥೆ ಮಾಡ್ತಾಯಿದ್ರೆ, ಜೆಂಟ್ಸ್ ಎಲ್ಲ ಇಲ್ಲಿ ಇನ್ನೊಂದು ಕಡೆ ರಸಾಯನದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಇದು ಹೆಂಗೆ ಅಂತಂದರೆ ದೇವ್ರಿಗೆ ನಾವು ರಸಾಯನನ ನೈವೇದ್ಯವಾಗಿ ಕೊಡ್ತೀವಿ. ಸೊ ಹಂಗಾಗಿ ಆ ಸೀಸನಲ್ಲಿ ಏನು ಫ್ರೂಟ್ ಸಿಗುತ್ತೆ, ಲೈಕ್ ಈಗ ಮ್ಯಾಂಗೋ ಸೀಸನ್ ಆಗಿದ್ದರೆ ಮ್ಯಾಂಗೋನ ಯೂಸ್ ಮಾಡ್ತೀವಿ. ಅದರ್ವೈಸ್ ಬಾಳೆಹಣ್ಣು ಹಾಕಿ, ಹಲಸಿನಣ್ಣು ಈಸ್ ವೆರಿ ಇಂಪಾರ್ಟೆಂಟ್, ಅದಿದ್ದರೆ ಇನ್ನೂ ಬೆಟರ್. ಸೊ ಅದನ್ನೆಲ್ಲ ಹಾಕಿ ರಸಾಯನನ ಅಲ್ಲೇ ಆನ್ ಸ್ಪಾಟಲ್ಲಿ ರೆಡಿ ಮಾಡಿ ದೇವ್ರಿಗೆ ನೈವೇದ್ಯ ಕೊಟ್ಟು ಪೂಜೆನ ಮುಗಿಸ್ಕೊಳ್ತೀವಿ. ಸೊ ಇಲ್ಲಿಂದ ನಾನು ನನ್ನ ವಾಯ್ಸ್ನ ಮ್ಯೂಟ್ ಮಾಡಿ ರಾ ವೀಡಿಯೋಸ್ನ ಇಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇದನ್ನ ಎಕ್ಸ್ಪ್ಲೈನ್ ಮಾಡೋ ಅಷ್ಟು ಏನಿಲ್ಲ. ನೆಕ್ಸ್ಟ್ ನೀವು ಹಾಗೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಸೊ ಈಗಲೇ ನಾನು ನಿಮಗೆಲ್ಲರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯು ಆಲ್ ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದೆನ್. Until then, take care. Bye bye.